ಸಮಗ್ರ ಕೃಷಿ ಅಂದರೆ ಒಂದೊಂದು ಬೆಳೆಯಲ್ಲಿ ಒಂದೊಂದು ಪೈಸಾ ತಗೊಂಡು ₹1 ಮಾಡ್ಕೊಳ್ಳೋದೇ ಸಮಗ್ರ ಕೃಷಿ. ಬೆಕ್ಕದೊಂದು ವಿಶೇಷತೆ ತಿಳ್ಕೊಳ್ಳಿ, ಅದಕ್ಕಿಂತ ಬಲಶಾಲಿ ಆದರೂ ಅದನ್ನು ಅಬ್ಸರ್ವ್ ಮಾಡುತ್ತೆ, ಅದು ಸಾಧ್ಯ ಆದಷ್ಟು ಅದನ್ನು ಕೆಣಕಕ್ಕೆ ಪ್ರಯತ್ನ ಮಾಡುತ್ತೆ. ನಿಮಗೆ ಒಂದೆಲಗದೊಂದು ಮಲ್ಚಿಂಗು, ಒನ್ಸ್ ಅಗೇನ್ ಇದು ಗೆಣಸು ಮಲ್ಚಿಂಗು, ಅವೆರಡೂ ಜೀವಂತವಾಗಿರೋ ಮಲ್ಚಿಂಗ್ಗಳು. ಇದು ಡ್ರೈ ಮಲ್ಚಿಂಗ್. ಎಸ್. ಪಕ್ಷಿಗಳಿಂದ ನಮ್ಗೆ ಏನು ಉಪಯೋಗ ಅಂದರೆ, ಮೊದಲನೇದು ಬೀಜ ಪ್ರಸಾರ. ಮತ್ತು ನಮಗೆ ಮೊದಲಿಂದ ಸ್ವಲ್ಪ ಕೃಷಿ ಬಗ್ಗೆ ಒಲವಿತ್ತು. ಒಂದು ಸಲ ಮೈಸೂರಲ್ಲಿ ಸುಭಾಷ್ ಪಾಳೇಕರ್ದು ಕಾರ್ಯಾಗಾರ ಇತ್ತು, ಒನ್ ಡೇ ಹೋಗಿ ಅಟೆಂಡ್ ಮಾಡಿದೆ. ಈಗ ತೋಟಗಾರಿಕೆ ಇಲಾಖೆಯವರು ಒಂದು ಬುಲೆಟಿನ್ ರಿಲೀಸ್ ಮಾಡಿದ್ರು, ತೆಂಗು ಎಲ್ಲ ಈ ರೀತಿ ಕಜ್ಜಿ ಬರ್ತಾ ಇದೆಯಲ್ಲ, ಇದಕ್ಕೆ ಏನು ಅಂತ. ಅವ್ರು ಏನು ಹೇಳಿದ್ರು ಗೊತ್ತಾ ಸರ್, ಸಾಂಪ್ರದಾಯಿಕವಾಗಿ ಏನು ಬೆಳೀತಿದ್ರು ಇದಕ್ಕೆ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ತಮ್ಮ ಪರಿಚಯ? ಸರ್ ನನ್ನ ಹೆಸರು ಪ್ರಸನ್ನ. ಇದು ಚೌಡಸಮುದ್ರ ಗ್ರಾಮ, ಕೇರ್ಪೇಟೆ ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ಬೇಸಿಕಲಿ ನಾನೊಬ್ಬ LPG ಟೆಕ್ನಿಷಿಯನ್ನು. ಅದಕ್ಕೆ ಮೀರಿ ನನಗೆ ವ್ಯವಸಾಯ ಅದ್ರ ಬಗ್ಗೆ ಒಲವು ಜಾಸ್ತಿ. ಎಸ್, ಪ್ಯಾಷನ್, ಹಾಬಿ ಪ್ಲಸ್ ಅರ್ನಿಂಗ್ಸ್ ಎಲ್ಲ ಮೂರು ಇದೆ. ಎಸ್, 100%. ಹೌದು ಹೌದು. ಮತ್ತು ಕೃಷಿನ ಖುಷಿಗಾಗಿ ಮಾಡೋಂಥ ಕಾಲ ಹೊರಟೋಯ್ತು. ಅದಲು ಒಂದು ಕಾಲ ಇತ್ತು. ಎಸ್, ಫ್ಯಾಷನ್ ಇತ್ತು. ಈಗ ಫ್ಯಾಷನಲ್ಲಿ ಮಾಡೋಕ್ಕಾಗಲ್ಲ, ಅರ್ನಿಂಗ್ಸ್ ಬೇಕು. ಒಂದು ಗಿಡ ಹಾಕಿದ್ರೆ ಆ ಗಿಡ ನಮ್ಮನ್ನು ಎಷ್ಟು ವರ್ಷ ನಮ್ಮನ್ನು ಕಾಪಾಡಬಲ್ದು, ಅದರಿಂದ ನನಗೆ ಎಷ್ಟು ಇನ್ಕಮ್ ಜನ್ರೇಟ್ ಆಗುತ್ತೆ, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ ಮಾರ್ಕೆಟ್ ಅನಲೈಸ್, ಮಾರ್ಕೆಟಲ್ಲಿ ಯಾವುದು ಓಡುತ್ತೆ, ಯಾವುದು ತಗೊಳ್ಳೋದು. ಈಗ ಉದಾಹರಣೆ ಫಾರ್ ಎಕ್ಸಾಂಪಲ್, ಈಗ ತೆಂಗಿನಕಾಯಿ ರೇಟ್ ಎಷ್ಟು ಬೇಕಾದ್ರೂ ಆಗಿರ್ಬೋದು, 30, 40, 50, 60 ಎಷ್ಟು ಬೇಕಾದ್ರೂ ಆಗ್ಬೋದು. ಹೋಗ್ತಿದ್ದಂಗೆ ತಗೋತಾರ, ಅದು ಅದರಲ್ಲಿ ಇದು ರೈತ ಖುಷಿ ಪಡೋದಲ್ಲಿ ಅಲ್ಲಿ. ಎಸ್. ಈಗ ಟೊಮೊಟೊ ಅದು ಇದು ಅವಕ್ಕೆ ಜಾಸ್ತಿ ಬರುತ್ತೆ, ಈರುಳ್ಳಿ ಅವಕ್ಕೆ ತೊಗೊಂಡೋಗಿ ಇಡ್ತಾರೆ, ಅವನ್ನ 4-5 ದಿವಸ ಕೇಳರೇ ಇರಲ್ಲ. ಮೊದಲನೇ ಎಸ್, ಕೃಷಿಯಿಂದ ವಿಮುಖನಾಗೋದು ರೈತ ಯಾವಾಗ ಅಂದರೆ ಈ ಸಂದರ್ಭ ಬಂದಾಗ. ಸರ್ ಇದು 1.5 ಎಕರೆ ಜಮೀನು. ಇದರಲ್ಲಿ ಸಮಗ್ರ ಕೃಷಿ, ಕಂಪ್ಲೀಟ್ ಹಾರ್ಟಿಕಲ್ಚರ್ ಫಾರ್ಮಿಂಗು, ಪ್ಲಸ್ ಇನ್ನೂ ಫಿಲಪ್ ಹಂತದಲ್ಲಿದೆ, ಇನ್ನೂ ಫಿಲಪ್ ಆಗ್ತಾಯಿದೆ. ಶೂರ್ 100% ಡೆವಲಪ್ ಮಾಡಿದ್ವಿ. ನಾನು ಮೇನ್ ಇಲ್ಲಿ ತೆಂಗು, ಅಡಿಕೆ, ಬಾಳೆ, ಕಾಫಿ, ಜಾಯಿಕಾಯಿ ಮತ್ತು ವೆರೈಟೀಸ್ ಆಫ್ ಫ್ರೂಟ್ಸ್, ಆಲ್ಮೋಸ್ಟ್ ವೆರೈಟೀಸ್ ಎಲ್ಲ ಫ್ರೂಟ್ಸ್ ಇದೆ. ಲಕ್ಷ್ಮಣ ಫಲ, ರಾಮಫಲ, ಸೀತಾಫಲ, ಹನುಮಫಲ, ವಾಟರ್ ಆ್ಯಪಲ್ಲಿ 3 ವೆರೈಟೀಸ್ ಇದೆ. ಮತ್ತು ಎರಳಿ, ನಿಂಬೆ, ಗಜನಿಂಬೆ, ಬೆಟ್ಟದ ನೆಲ್ಲಿ, ಕಿರುನೆಲ್ಲಿ, ಆಲ್ ಸ್ಪೈಸ್ ಎಲ್ಲ ಇದೆ. ಸರ್ ಇದು ನನ್ನ ಒಂದು ಸ್ಟೈಲ್, ಇದು ಮಾಡಲ್. ಇದು 2 ಕುಂಟೆ ಜಾಗ. ಹೌದು, 2 ಕುಂಟೆ ಜಾಗದಲ್ಲಿ 20 ಅಡಿಕೆ ಇದೆ. 20 ಅಡಿಕೆ ಇದೆ, 2 ಕೊಕ್ಕೋ ಇದೆ, ಹೌದು, 2 ತೆಂಗಿದೆ, ಪ್ಲಸ್ ಒಂದು 20 ಕಾಫಿ ಇದೆ. ಪ್ಲಸ್ ಇದ್ರ ಕೆಳಗಡೆ ಇದು ಲೈವ್ ಮಲ್ಚಿಂಗು. ಇದು ಬ್ರಾಹ್ಮಿ ಅಂದರೆ ಹೈಬ್ರಿಡ್ ಬ್ರಾಹ್ಮಿ. ಇದು ಒಂದೆಲಗ. ಹೌದು, ಒಂದೆಲಗ. ಎಸ್ ಎಸ್. ಇದು ಒಳಗಡೆ ಹೋಗಿ ನೋಡಿ, ಕಂಪ್ಲೀಟ್ ಲೈವ್ ಮಲ್ಚಿಂಗು, ಮಾಯಿಶ್ಚರೈಸ್ ಕವರ್ ಆಗುತ್ತೆ, ಆಯಿತಾ. ಪ್ಲಸ್ ಇದು ಮೆಡಿಷನ್ ವ್ಯಾಲ್ಯೂ. ಇದರಿಂದ ಬೇರೆ ಯಾವುದೇ ಗಿಡಗಳಿಗೆ ರೋಗಗಳು ಬರದ ರೀತಿ ಕಂಟ್ರೋಲ್ ಮಾಡುತ್ತೆ. ರೋಗಗಳು ಬರದ ರೀತಿ ಕಂಟ್ರೋಲ್ ಮಾಡುತ್ತೆ. ಬ್ರಾಹ್ಮಿದು ವಿಶೇಷ ಅದೇ. ಎಸ್, 100% ಒಳ್ಳೆ ಮಲ್ಚಿಂಗ್ ಆಗುತ್ತೆ. ಹೌದು. ಇದನ್ನು ಲೈವ್ ಮಲ್ಚಿಂಗ್ ಅಂತಾರೆ. ಲೈವ್ ಮಲ್ಚಿಂಗ್ ಕಾನ್ಸೆಪ್ಟ್ ಇದು. ಸರ್ ನೆಕ್ಸ್ಟು ನೋಡಿ, ಇಲ್ಲಿಂದ ಶುರು ಮಾಡಿದ್ರೆ ಇದು ಕೊಕ್ಕೋ. ಇದು ನನ್ನ ಸರ್ 100 ಮಾರ್ಕೆಟಿಂಗ್ ಇದೆ. ಕ್ಯಾಡ್ಬರೀಸು ಮತ್ತು ನೆಸ್ಟ್ಲೆ ಅವರೆಲ್ಲ ಚೆನ್ನಾಗಿ ಪರ್ಚೇಸ್ ಮಾಡ್ತಾರೆ. ಮತ್ತು ರೈತನಿಗೆ ಒಂದು ಮಟ್ಟದ ಆದಾಯ ಇದೆ. ಸಮಗ್ರ ಕೃಷಿ ಅಂದರೆ ಒಂದೊಂದು ಬೆಳೆಯಲ್ಲಿ ಒಂದೊಂದು ಪೈಸಾ ತಗೊಂಡು ₹1 ಮಾಡ್ಕೊಳ್ಳೋದೇ ಸಮಗ್ರ ಕೃಷಿ. ನೀವು ಒಂದೇ ಒಂದು ಬೆಳೆಗೆ ಈಲ್ಡ್ ಆಗಂಗಿಲ್ಲ. ಅದು ಮಾರ್ಕೆಟ್ ವೇರಿಯೇಷನ್ ಆದಾಗ ಹೈಕ್ ಆಗ್ಬೋದು, ಇಲ್ಲ ನೀವು ಬೀಳ್ಬೋದು, ಎರಡೂ ಆಗ್ಬೋದು. ಇದರಲ್ಲಿ ಸಮಗ್ರ ಕೃಷಿಲಿ ಮಿಕ್ಸ್ ಕ್ರಾಫ್ಟು, ಮಲ್ಟಿ ಕ್ರಾಪಿಂಗ್ ತಗೊಂಡಾಗ ಯಾವುದ್ರಲ್ಲ ಒಂದ್ರಲ್ಲಿ ಹೈಕ್ ಆಗುತ್ತೆ, ಯಾವುದ್ರಲ್ಲಿ ಒಂದು ಬೀಳುತ್ತೆ. ಇದಕ್ಕೆ ರೈತನಿಗೆ ಅವನಿಗೆ ಬ್ಯಾಲೆನ್ಸಿಂಗ್ ಆಗುತ್ತೆ. 1 ಅಡಿಕೆಗೆ 1 ಕಾಫಿ. ಸರ್ ಈಗ ಈಲ್ಡ್ ಕವರಿಂಗ್ ಆಗ್ತಿರೋದು. ಹೌದು, ಹಾರ್ವೆಸ್ಟ್ ಆಗಲಿ. ಇದನ್ನ 5ನೇ ವರ್ಷ. ಹಾರ್ವೆಸ್ಟಿಂಗ್ ಶುರುವಾಗಿದೆ. ಸರ್ ಇದನ್ನು ನೀವು ಬಿಡಿಸ್ಕೋಬೇಕು. ಇದರಲ್ಲಿ ಕಂಬು ಚಿಗುರು ಯಾವುದು ಇರ್ಕೂಡ್ದು, ಆಯಿತಾ. ಮತ್ತು ಇಲ್ಲಿ ನೋಡಿ, ಇದು ಯಾವ ಚಿಗುರು ಇರ್ಕೂಡ್ದು. ಇದೊಂಥರ ಫ್ಯಾಷನ್. ಹೆಂಗೆ ಅಂದರೆ
ನೀವು ಬೆಳಗ್ಗೆ ಎದ್ದು ವಾಕ್ ಮಾಡೋದು ಬೇಕಾಗಿಲ್ಲ. ನೀವು ಒಂದು 10 ಗಿಡ ಕಾಫಿ ಕ್ಲೀನ್ ಮಾಡ್ಕೊಂಡ್ರೆ ಸಾಕು, ಒಳ್ಳೆ ವಾತಾವರಣ ಇರುತ್ತೆ. ಚಿಗುರ್ನೆಲ್ಲ ಕಿತ್ತಾಕ್ಬೇಕು, ಚಿಗುರೆಲ್ಲ ಕಿತ್ತಾಗುತ್ತೆ. ಪ್ಲಸ್ ಚಿಗುರೆಲ್ಲ ಹೆಂಗೆ ಅಂದರೆ ತುಂಬ ಡೆಲಿಕೇಟೆಡ್ ನೋಡಿ. ಬೇಗ ಬಂದ್ಬಿಡುತ್ತೆ. ಹಾಂ, ಇದೆಲ್ಲ ಏನಿಲ್ಲ. ತುಂಬಾ ಬೇಗ ಹಾಂ, ಬಂದ್ಬಿಡುತ್ತೆ. ತುಂಬ ಬೇಗ ಬರುತ್ತೆ. ಬಟ್ ಚಿಗುರ್ನ ಕೀಳ್ತಿರೋ ಕಾರಣ ಏನು? ಅದು ಚಿಗುರನ್ನ ಕೀಳೋ ಕಾರಣ ಏನು ಅಂದರೆ, ಇದು ಚಿಗುರು ಎಷ್ಟಿರುತ್ತೆ ಅಷ್ಟು ಕಾಯಿ ಕಮ್ಮಿ ಬರುತ್ತೆ. ಕಾಫಿ ಕಮ್ಮಿ ಹಾಂ, ಬರುತ್ತೆ. ಚಿಗುರ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್. ಹೌದು, ಅದು ಕಾನ್ಸಂಟ್ರೇಷನ್ ಜಾಸ್ತಿ ಹೋಗುತ್ತೆ. ಫುಡ್ಡು ಚಿಗುರೆಲ್ಲ ಜಾಸ್ತಿ ಹೇಳ್ಕೊಳ್ಳುತ್ತೆ. ಆಗ ನೀವು ಎಲ್ಲಿ ಚಿಗುರು ಇರಲ್ಲ ಆಗೇನತ್ತೆ, ಕಾಯಿಗಳು ದಪ್ಪ ಆಗುತ್ತೆ ಮತ್ತು ಕಾಯಿಗಳ ಜೋಡಣೆ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತೆ. ಈಗಾಗಲೇ ಇಲ್ಲಿ ತೆಗ್ದಿದ್ದೀರಲ್ಲ, ಹಾಂ ಪ್ರಾಫಿಟಬಲ್ ಹೇಗೆ ಕಾಫಿ ನಮ್ಮ ಸರ್, ಕಾಫಿ ನೀವು ಅಡಿಕೆ ತೋಟದಲ್ಲಿ ಕಾಫಿ, ನನ್ನ ಅಕಾರ್ಡಿಂಗ್ ಟು ಮೈ ನಾಲೆಡ್ಜ್ ಇದಷ್ಟೇ ಆಯಿತಾ. ನಾನು ಅದು ಸಜೆಷನ್ ಕೊಟ್ಟಾಗ ಅವ್ರು ತಗೊಳ್ಳೋದು ಬಿಡೋದು ಅವ್ರಿಗೆ ಸೇರ್ಕೊಂಡಿದ್ದು. 2 ಅಡಿಕೆನ ನೀವು 8 ಅಡಿ ಮಧ್ಯದಲ್ಲಿ ಹಾಕ್ತೀರಿ ಆಯಿತಾ. ಮಧ್ಯದಲ್ಲಿ ಒಂದು ಕಾಫಿ ಕೊಂಡಿಸ್ಕೊತೀನಿ. ಕಾಫಿ ಏನು ಕೊಂಡಿಸ್ಕೊತೀನಿ ಅಂದರೆ, ಅಡಿಕೆ ಮಧ್ಯದಲ್ಲಿ ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. 2 ಅಡಿಕೆ ಮಧ್ಯದಲ್ಲಿ ಇಂಟರ್ ಕ್ರಾಪಾಗಿ ನೀವು ತಗೊಳ್ಳೋದಾದರೆ ಕಾಫಿ ಭಾರಿ ಸೂಕ್ತ ನನ್ನ ನಾಲೆಡ್ಜ್ ಪ್ರಕಾರ. ಮತ್ತು ಅಡಿಕೆಗೆ ಒಂದು 3 ವರ್ಷ ಆಗಿರಬೇಕು, ನಂತರ ನೀವು ಕಾಫಿ ಹಾಕಬೇಕು. ಆಗ ನಿಮಗೆ ಸೇಮ್ ಟೈಮಲ್ಲಿ 2 ಈಲ್ಡ್ ಕವರ್ ಆಗುತ್ತೆ. ಇದು 2 ಇಯರ್ಸ್ಗೆ ಈಲ್ಡ್ ಬರುತ್ತೆ, ಇದು 6 to 7 ಇಯರ್ಸ್ಗೆ ಇದು ಈಲ್ಡ್ ಕವರ್ ಆಗುತ್ತೆ. ಪ್ಲಸ್ ಇದ್ರದ್ದು ಶೇಡು ಇದಕ್ಕೆ ಬೀಳುತ್ತೆ ಆಯಿತಾ, ನೆರಳು ಕೂಡ ಆಗುತ್ತೆ. ಪ್ಲಸ್ ಕಾಫಿದು ಇನ್ನೊಂದು ವಿಶೇಷತೆ ಏನು ಅಂದರೆ, ಇದ್ರ ಬೇರು ಡೀಪಾಗಿ ಹೋಗುತ್ತೆ. ಇಟ್ಸ್ ನಾಟ್ ಸ್ಪ್ರೆಡ್ಡಿಂಗ್, ಸ್ಪ್ರೆಡ್ ಆಗಲ್ಲ, ಡೀಪ್ಗೆ ಹೋಗುತ್ತೆ. ಆಗ ಇದ್ರ ಬೇರು ಅದ್ರ ಬೇರು ಅದಕ್ಕೆ ಸೇರ್ಕೊಂಡು ಕಾಂಪಿಟೇಷನಲ್ಲಿ ಇರಲ್ಲ. ಇದು ಟೋಟಲಾಗಿ ಹೇಳ್ತೀನಿ ಅಂದರೆ ಕಾಫಿಗೆ ಫ್ರೆಂಡ್ಲಿ. ಪ್ಲಸ್ ಇನ್ನೊಂದು ಆದಾಯ ಜನ್ರೇಟ್ ಆಗುತ್ತೆ. ಒಂದು ಗಿಡದಲ್ಲಿ 5 kg 10 kg ತೆಗಿಬೋದು. ಆದರೆ 11 ಟ್ರಯಲ್ ಇದೆ. ಅದಕ್ಕೆ 6 ಗೊಬ್ಬರ ಕೊಡಬೇಕು, 5 ಸ್ಪ್ರೇ ಕೊಡಬೇಕು. ನಮ್ದು ಯಾವುದೇ ಸ್ಪ್ರೇ ಇಲ್ಲ, ಯಾವುದೇ ಗೊಬ್ಬರ ಇಲ್ಲ. ಅದರಲ್ಲಿ 2 kg ಬಂದರೂ ನಂಗೆ ಲಾಭನೇ, 1 kg ಬಂದರೂ ಲಾಭನೇ. ಪ್ರಯಾಸವಿಲ್ಲದ ಬೆಳೆ. ನಿಮ್ಗೇನು ನಿಮ್ಗೆ 2 ಕೆಲಸ. ನಾನು ಇದುವರೆಗೂ ಯಾವ ಸ್ಪ್ರೇ ಹೊಡೆದಿಲ್ಲ ಸರ್, ಒಂದು ಕಾಫಿಗೆ ಸ್ಪ್ರೇ ಹೊಡೆದಿಲ್ಲ. ಇಲ್ಲ, ಹೊಡೆಯಲ್ಲ. ನೀವು ಕಾಫಿ ನಾಡ್ಗೋಗಿ ಅವ್ರು ಫಸ್ಟ್ ಹೇಳ್ತಾರೆ ಸ್ಪ್ರೇ ಹೊಡಿಲೇಬೇಕು ಅಂತ ಹೇಳ್ತಾರೆ. ನಾನು ಸ್ಪ್ರೇ ಹೊಡೆಯಲ್ಲ, ನನಗೆ ಎಷ್ಟು ಬೇಕಾದ್ರೂ ಬರಲಿ. ಹಾಂ, ಹೌದು. ನನಗೆ ಕಮ್ಮಿ ಅಂದ್ರೆ 2 kg ಅಂತೂ ಸಿಗುತ್ತಾ. ಇವತ್ತು 28,500 ರೂಪಾಯಿ ರೇಟ್ ಇದೆ ಸರ್ ಕಾಫಿ. 285. ಹಾಂ, 28 56 500 ರೂಪಾಯಿ. ಹೌದು, ನೋಡಿ ಇಷ್ಟು ಜಾಗಕ್ಕೆ ಹೌದು 500 ರೂಪಾಯಿ ಸಿಗ್ತಾ ಇದೆ. ಹೌದು, ಒಂದು ವರ್ಷಕ್ಕೆ ಅದೇನು ಲಾಸ್ ಅನ್ಸಲ್ಲ. ಹೌದು. ಮತ್ತೆ ಇದ್ರ ಚಿಗುರಿದೆಯಲ್ಲ ಸರ್, ಇದನ್ನ ಕಿತ್ತು ಇಲ್ಲೇ ಹಾಕ್ತೀವಾ, ಇದೆಷ್ಟು ಒಂದು ಲೈವ್ ಗೊಬ್ಬರ ಆಗುತ್ತೆ ಅಂದರೆ, ಹೌದು ಆಗುತ್ತೆ. ಎರೆಹುಳು ಕೂಡ ಅಲ್ಲಿ ಡೆವಲಪ್ 100% ಆಗುತ್ತೆ. ಹೌದು, ಸ್ವೀಟ್. ನೆಕ್ಸ್ಟು ಇದು ನೋಡಿ ಸರ್, ಕಳೆ ನಿರ್ವಹಣೆ. ನಾನು ಬ್ರಷ್ ಕಟ್ ಹೊಡ್ಕೊತೀನಿ ಆಯಿತಾ. ಪ್ಲಸ್ ಇದನ್ನು ಇಲ್ಲಿ ಒಂದೊಂದು ತಾಕಲ್ಲಿ ನಾನು ಇದನ್ನು ವರ್ಷ ಆಗ್ತಿರ್ಬೇಕಾದ್ರೆ ಇಲ್ಲಿ ಕಳೆ ಬರೋಕ್ಕೆ ಚಾನ್ಸಸ್ಸೇ ಇಲ್ಲ. ಇಲ್ಲಿ ಕಳೆ ಬರಲ್ಲ ಆಯಿತಾ. ಇದು ಮುಗೀತಾ, ಎಕ್ಸಸ್ ಆಫ್ ಏನಾದರೂ ಆರ್ಟಿಕಲ್ಚರ್ ವೇಸ್ಟ್ ಇದ್ದರೆ ನೆಕ್ಸ್ಟು ಅದ್ರ ಪಕ್ಕಕ್ಕೆ. ಹಾಂ, ಕಳೆ ಬರೋಕ್ಕೆ ಬಿಡಲ್ಲ. ಪ್ಲಸ್ ಇನ್ನೊಂದು ಏನಾಗುತ್ತೆ ಅಂದರೆ, ಕೋಳಿಗಳದ್ದು ಮೂಮೆಂಟ್ಗಳು ಜಾಸ್ತಿ ಇದೆ. ಎರೆಹುಳುಗಳು ತಿನ್ನೋಕ್ಕೆ ಕೋಳಿಗಳು ಬರುತ್ತೆ, ಕಳೆ ಅಲ್ಲೇ ಹೊರಟೋಗುತ್ತೆ ಆಯಿತಾ. ಮತ್ತು ಹಾವು ಅದು ಇದು ಸ್ವಲ್ಪ ಸಮಸ್ಯೆ ಕಮ್ಮಿ. ಹೆಚ್ಚು ಕಮ್ಮಿ ನನ್ನ ಹತ್ರ ಒಂದು 150 ಬರ್ಡ್ಸ್ ಇದೆ ಕೋಳಿಗಳು. ಹಾಂ, ಎಲ್ಲ ಮೂಮೆಂಟ್ ಇರುತ್ತೆ. ಕೋಳಿ ಸಾಕ್ತಾ ಇದೀವಿ. ಪ್ಲಸ್ ಒಂದು 4 ಬೆಕ್ಕುಗಳಿದೆ. ಅದು ಏನಾದ್ರು ಸರಿ, ಇಲಿಗಳಾಗಲಿ ಮತ್ತು ಯಾವ್ದಾರಲ್ಲಿ ಮೂಮೆಂಟ್ ಯಾವುದಿದ್ರೂ ಅದಕ್ಕಿಂತ ಬಲಶಾಲಿ ಆದ್ರೂ, ಬೆಕ್ಕದೊಂದು ವಿಶೇಷ ತಿಳ್ಕೊಳ್ಳಿ, ಅದಕ್ಕಿಂತ ಬಲಶಾಲಿ ಆದರೂ ಅದನ್ನು ಅಬ್ಸರ್ವ್ ಮಾಡುತ್ತೆ. ಅದು ಸಾಧ್ಯ ಆದಷ್ಟು ಅದನ್ನು ಕೆಣಕಕ್ಕೆ ಪ್ರಯತ್ನ ಮಾಡುತ್ತೆ. ಎಸ್, ಹೌದು. ಮೆಕಡೋಮಿಯಾ ಪ್ಲಾಂಟು ಆಸ್ಟ್ರೇಲಿಯನ್ ಡ್ರೈ ಫ್ರೂಟ್. ಇದು ಒಂದು 2 ಇಯರ್ಸ್ ಆಗಿದೆ, ಅಂತ ಏನು ಡೆವಲಪ್ಮೆಂಟ್ ಕಾಣ್ತಿಲ್ಲ. ನಾನು ಈ ತೋಟದಲ್ಲಿ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಮಾಡಿದ್ದೀನಿ, ಮಲ್ಟಿ ಕ್ರಾಪ್ ಕಾನ್ಸೆಪ್ಟಲ್ಲಿ ಇರಲಿ ಅಂತ. ಪ್ಲಸ್ ಯಾರಾದರೂ ಒಂದು ಸ್ಟಡಿ ಲೆವೆಲ್ಗೆ ಈ ತೋಟಕ್ಕೆ ಬಂದರೆ ಅಟ್ಲೀಸ್ಟ್ ಪ್ಲಾಂಟ್ ಹೀಗಿರುತ್ತೆ ಅಂತ ನೋಡ್ಬೋದು. ಇದರಲ್ಲಿ ಇನ್ಕಮ್ ಜನ್ರೇಟ್ ಆಗುತ್ತೆ, ಇದು ಬರುತ್ತೆ ಅನ್ನೋ ನಾನು ಅದನ್ನು ಹೇಳಲ್ಲ. ನನ್ನ ತೋಟದಲ್ಲಿ ಒಂದು ಮೆಕಡೋಮಿಯಾ ಪ್ಲಾಂಟ್ ಇದೆ. ಎಸ್, ಆ ಉದ್ದೇಶಕ್ಕೆ ಹಾಕೊಂಡಿದ್ದೀನಿ. ಪ್ಲಸ್ ಇದೇನು ಅಂದರೆ, ಇದು 16 ಇಯರ್ಸ್ ಆದಮೇಲೆ ಈಲ್ಡಿಂಗು ಕವರ್ ಆಗುತ್ತೆ. ಇದು ಗಿಡಗಳೆಲ್ಲ ನಾನು ನೋಡಿದ್ದೀನಿ. ಪ್ರೆಸೆಂಟ್ ಇವಾಗ 3,000 ರೂಪಾಯಿ ಮಾರ್ಕೆಟಿಂಗ್ ಇದೆ. ಹೌದು, ಪ್ರೆಸೆಂಟ್ ಇವಾಗ 3,000 ರೂಪಾಯಿ ಮಾರ್ಕೆಟಿಂಗ್ ಇದೆ ಮೆಕಡೋಮಿಯಾ ನೆಟ್ಟು. ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಸರ್, ಸದ್ಯಕ್ಕಂತೂ ಇದೆ. ಕೊಕ್ಕೋ ಸರ್, ಕೊಕ್ಕೋ ಒಂದು ಗಿಡದಲ್ಲಿ ಸುಮಾರು 4 ರಿಂದ 6 kg ವರೆಗೆ ಡ್ರೈ ಬೀನ್ಸ್ ಬರುತ್ತೆ ಸರ್. ಇವತ್ತಿನ ರೇಟ್ ತಗೊಂಡ್ರೆ 485 ರೂಪಾಯಿ ರೇಟ್ ಇದೆ.
480 ಹೌದು ಪ್ರೆಸೆಂಟ್ ಹೌದು ಕೆ ಜಿ. ಓಕೆ. ಒಂದು ಗಿಡಕ್ಕೆ ನಿಮಗೆ ಮಿನಿಮಮ್ ಒಂದು 2000 ರೂಪೀಸ್ ಸಿಗುತ್ತೆ, ಗ್ಯಾರಂಟಿ ಸಿಗುತ್ತೆ. ಒಂದು ವರ್ಷಕ್ಕೆ ಅದು ಹಾಂ, ಒಂದು ವರ್ಷಕ್ಕೆ yield ಬರೋದು. ಒಂದು ವರ್ಷಕ್ಕೆ ಈಲ್ಡ್ ಬರುತ್ತೆ. ಪ್ಲಸ್ ಇದೇನಂದರೆ ನಿಮಗೆ ಅಡಿಷನಲ್ ಪ್ಲೇಸು ನಿಮ್ಮ ತೋಟದಲ್ಲಿ ಅಡಿಷನಲ್ ಪ್ಲೇಸ್ ಈ ಜಾಗ ಇನ್ನೇನು ಖಾಲಿ ಇದೆಯಾ? ಆಗಲ್ಲ ನನ್ನ ಲೆಕ್ಕಕ್ಕೆ ಅದನ್ನು ಹಾಕ್ಬೋದು. ಪ್ಲಸ್ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಇದ್ರ ಲೀಫು ಭಾರಿ ತಿನ್ನಿರುತ್ತೆ ಸರ್, ತೆಳುವಾಗಿರುತ್ತೆ. ಭೂಮಿ ಬಿದ್ದ ತಕ್ಷಣ ಒಳ್ಳೆ ಗೊಬ್ಬರ ಆಗುತ್ತೆ. ಗೊಬ್ಬರ ಆಗುತ್ತೆ. ಹಾಂ, ಎರೆಹುಳಕ್ಕೆ ಒಳ್ಳೆ ಮೇವು ಆಗುತ್ತೆ. ಇದರಲ್ಲಿ ಸ್ವೀಟ್ ಕಂಟೆಂಟ್ ಇದೆ, ಎರೆಹುಳುಗಳಿಗೆ ಒಳ್ಳೆ ಮೇವು. ಐ ಥಿಂಕ್ ಈ ರೇಷ್ಮೆ ಬರುತ್ತಲ್ಲ ಸರ್, ಅದು ಬಿಟ್ಟರೆ ನೆಕ್ಸ್ಟು ಸ್ವೀಟ್ ಒಂದು ಸ್ವೀಟ್ ಲೀಫ್ ಅಂದರೆ ಇದೇನೆ. ಇದು ಬಿಟ್ಟರೆ ಕಾಫಿ ಲೀಫು. ಕಾಫಿಗೆ ಬಿಡಿ ಅದು ತುಂಬಾ ಇರುತ್ತೆ ಅದು. ಹೌದು ನೋಡಿ ಸರ್, ಇದು ಕಾಫಿ, ಇದೆಲ್ಲ ಚಂದ್ರಗಿರಿ ತಳಿ. ಚಂದ್ರಗಿರಿ. ಹ್ಞೂ. ಇಳುವರಿ ಶುರುವಾಗಿದೆ ನಿಮ್ಗೆ? ಹಾಂ, 100% ಒಳಗಡೆ ಎಲ್ಲ ಇಳುವರಿ ಶುರು. ಇದು ಒಳಗಡೆ. ಹೊರಗಡೆ ಹಾಂ, ಔಟರ್ ಏರಿಯಾ ಅಲ್ಲ? ಹೌದು. ಬನ್ನಿ. ಇದು ಒಟ್ಟು 1.5 ಎಕರೆ ಅಂತ ಹೇಳಿ 1.5 ಎಕರೆ ಮ್ಯಾಕ್ಸಿಮಮ್ ಎಲ್ಲ ಫುಲ್ ಫಿಲ್ ಆಗಿದೆಯಲ್ಲ ಸರ್? ಮ್ಯಾಕ್ಸಿಮಮ್ ಫಿಲ್ ಆಗಿದೆ ಸರ್. ಈ ಜಾಗನ ನಾನೇ ಖಾಲಿ ಬಿಟ್ಕೊಂಡಿದ್ದೀನಿ. ಇದನ್ನು ಏನು ಖಾಲಿ ಬಿಟ್ಕೊಂಡಿದ್ದೀನಿ ಅಂದರೆ, ಒಂದು ಸಲ ನಾನು ಇದು ಮೇಕೆ ಮತ್ತು ಟಗರು ಆ ಕಾನ್ಸೆಪ್ಟ್ ಸಾಕಬೇಕು, ಇಲ್ಲಿ ಶೆಡ್ ಮಾಡಬೇಕು. ಶೆಡ್ ಮಾಡೋದು ಅದಕ್ಕೋಸ್ಕರ ಈ ಜಾಗ ಖಾಲಿ ಬಿಟ್ಕೊಂಡಿದ್ದೀನಿ. ಆ ಕಡೆ ಜಾಗ ಪಾರ್ಕಿಂಗ್ ಬಿಟ್ಕೊಂಡಿದ್ದೀನಿ. ಯಾಕೆಂದ್ರೆ ತೋಟದೊಳಗಡೆ ಬಂದಾಗ ಏನಾದರೂ ಟರ್ನಿಂಗ್ ಆಗೋದಕ್ಕಾದ್ರೆ ಜಾಗ ಬೇಕು. ಎಲ್ಲ ಕಡೆನೂ ಫುಲ್ ಫಿಲಪ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಪ್ಲಸ್ ಇನ್ನೊಂದು ಏನು ಗೊತ್ತೇ, ಇಷ್ಟಾಗಲ ನೋಡಿ ಎಷ್ಟು ಬಿಸಿಲು ಬೀಳುತ್ತೆ ಅಂತ. ಈ ಕಾಫಿ ಇದೆ, ಕಾಫಿ ಬೀನ್ಸ್ ಒಣಗಿಸ್ಬೇಕು, ತೋಟದಲ್ಲಿ ಎಲ್ಲ ನೆರಳಿದೆ, ಬಿಸಿಲು ಬೇಕಲ್ಲ. ಇದು ಒಂಥರ ಕಣದ ರೀತಿ ಸದ್ಯಕ್ಕೆ ಖಾಲಿ ಬಿಟ್ಕೊಂಡಿದೆ ಸರ್. ಇದು ಗೆಣಸು. ಒಂದೆಲ್ಗ ನಿಮ್ಗೆ ತೋರಿಸ್ನಲ್ಲ, ಒನ್ ಟೈಪ್ ಆಫ್ ಲೈವ್ ಮಲ್ಚಿಂಗ್. ಒನ್ಸ್ ಅಗೇನ್ ಇದು ಒಂಥರ ಲೈವ್ ಮಲ್ಚಿಂಗ್ ಇದು, ಆಯಿತಾ. ಕೆಳಗಡೆ ಭೂಮಿ ಆರಲ್ಲ, ಒಣಗಲ್ಲ, ಪ್ಲಸ್ ಕಾಪಾಡುತ್ತೆ. ಇನ್ನೊಂದು ಅಡ್ವಾಂಟೇಜ್ ಗೊತ್ತೇ, ಇದರಲ್ಲಿ ಗೆಣಸು ಬಿಡುತ್ತೆ. ಗೆಣಸು ಬಿಟ್ಟಾಗ ಇಲಿಗಳು ಮರ ಹತ್ತಿ ಎಳ್ಳೀರು ಕುಡಿಯುತ್ತಲ್ಲ, ಎಸ್, ಇಲ್ಲಿ ಗೆಣಸು ತಿನ್ನುತ್ತೆ. ಅಲ್ಲಿ ಬರ್ಡನ್ ಆಗ ನನಗೆ ಕಮ್ಮಿ ಆಗುತ್ತೆ. ಮತ್ತು ಅಡಿಕೆ ಹರಳೆಲ್ಲ ತಿನ್ನುತ್ತೆ, ಅವಾಗ ಇಲ್ಲಿಗೆ ಬಂದು ಬೀಳ್ತವೆ. ಯಾವುದು ಯಾವ್ದ್ರಿಂದ ಸರ್? ಇಲಿಯಿಂದ ಬೆಳೆಗಳ ಪ್ರಾಬ್ಲಮ್ ಏನೇ. ಅದಕ್ಕೆ ನೀವು ಫುಡ್ ಏನಾದರೂ ಸಫಿಷಿಯೆಂಟ್ ಸಿಕ್ಕಿದ್ರೆ ಅದು ಮೇಲ್ಗಡೆ ಹತ್ತ ಪ್ರಯಾಸ ಪಡಲ್ಲ. ಹೌದು ಹೌದು ಹೌದು, ಎಕ್ಸಾಕ್ಟ್ಲಿ. ಹಾಂ, ಈಗ ಮನೇಲಿ ನೀವು ಮಾಡ್ಕೊಂಡು ತಿನ್ನೋದಕ್ಕೂ ಯಾರ ಮಾಡಿ ಇಟ್ಟಿರೋದ ಬಡಿಸ್ಕೊಂಡು ತಿನ್ನೋದಕ್ಕೂ ವ್ಯತ್ಯಾಸ ಇಲ್ವಾ? ಇದು ಹೆಂಗಾಗಿದೆ, ಇಲ್ಲಿ ಮಾಡಿ ಬಡಿಸಿಟ್ಟಿದ್ದೀವಿ, ಇಲ್ಲೇ ತಿನ್ಕೊಳತ್ತೆ. ಅದು ಮಾಡ್ಕೊಂಡು ನಾನೇ ಯಾಕೆ ತಿನ್ನಲಿ, ಮರಕ್ಕೆ ನಾನೇ ಹಾಕತ್ಲಿ. ಸೊ ಆ ಉದ್ದೇಶದಲ್ಲಿ ಇದೇನು ಅಂದರೆ, ಇಲ್ಲಿರೋ ಒಂದು ಸಮಗ್ರ ಎಲ್ಲ ಪ್ರಾಣಿ ಪಕ್ಷಿ, ಅದು ಹಾರ್ಮ್ಲೆಸ್ಸು ಗೊತ್ತಿಲ್ಲ, ಎಲ್ಲಕ್ಕೂ ಫುಡ್ ಇದ್ರೆ ಹಿಂಗೆ ಅಂದರೆ ಸರ್ವೇ ಜನ ಸುಖಿನೋ ಭವಂತು. ನನಗೆ ಪ್ರಾಣಿ ಪಕ್ಷಿ ಪ್ರತಿಯೊಂದಕ್ಕೂ ಒಂದು ಫುಡ್ ಅನ್ನೋದು ಕಲೆಕ್ಟ್ ಆಗುತ್ತೆ. ಹೌದು. ಸರ್ ಬಾಳೆ ಏಲಕ್ಕಿ ಬಾಳೆ ನನಗೆ ಕಮರ್ಷಿಯಲ್ ಕ್ರಾಪ್ಸ್ ಅಲ್ಲ. ಬಾಳೆ ನನಗೆ ಈ ತೋಟ ಅಂದಮೇಲೆ ಒಂದು ಬಾಳೆ ಇರಬೇಕು. ಎಸ್, ತೋಟದ ಕಾನ್ಸೆಪ್ಟ್ ಅಂದರೆ ನಿಮ್ಗೆ ಎಲ್ಲಿ ಯಾರು ಹೋಗಿ ಸರ್ ನಿಮಗೆ ಬಾಳೆ ಕಾಣುತ್ತೆ. ಬಾಳೆ ಮೊದಲನೇದು ನಮ್ಮ ಸನಾತನ ಧರ್ಮದಲ್ಲಿ ಪೂಜನೀಯ, ಆಯಿತಾ. ನಿಮ್ಮ ಮನೆಗೆ ಪೂಜೆಗೋ ಇಲ್ಲ ಊಟ ಮಾಡೋದಕ್ಕೋ ಯಾವ್ದು ಕಾರ ಆಗುತ್ತಾ. ಪ್ಲಸ್ ಅದರಲ್ಲಿ ಪೊಟಾಶ್ ಜಾಸ್ತಿ ಇರುತ್ತೆ, ಅದು ಬೇರೆ ಗಿಡಗಳಿಗೆ ಪೊಟಾಶ್ ಕೊಡುತ್ತೆ. ಪ್ಲಸ್ ಏನಾಗುತ್ತೆ, ಮಾಯಿಶ್ಚರೈಸರ್ನ ಹಿಡಿದಿಟ್ಟಿರುತ್ತೆ. ಬೇರೆ ಗಿಡಗಳಿಗೆ ಏನಾದರೂ ಅವಶ್ಯಕತೆ ಇದ್ದಾಗ ಅದನ್ನು ಅದರಿಂದ ಕವರ್ ಮಾಡ್ಕೊತವೆ. ಸರ್ ಎಲ್ಲ ಗುಂಪು ಬಾಳೆನೆ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದೀವಿ. ಆಮೇಲೆ ಕೊನೆ ಕುಯ್ದಾಗ ಒಂದು 4 ಮಂಕ್ರಿ ಮಣ್ಣು ಎಸಿತೀವಿ ಅಲ್ಲಿ. ಇಷ್ಟು ಉಳಿಬೋದು, ಹೋದರೆ ಹೋಗ್ಬೋದು. ಉಳಿಯುತ್ತೆ ಸರ್. ಆಮೇಲೆ ಅದೇ ನಾನು ನಿಮ್ಗೆ ಹೇಳೋದಲ್ಲ, ರೈತ ಸ್ಟ್ರಗ್ಲಿಂಗಲ್ಲಿ ಹೋಗ್ಬಾರ್ದು, ಈಸಿ ಮೆಥಡಲ್ಲಿ ಹೋಗ್ಬೇಕು. ಈಗ ಇದು ನಾನು ಬಾಳೆನಾ, ಇದು ನನಗೆ 50 kg ಬರುತ್ತೆ, ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಎಸ್, 100%. ಈಗ ಏನು ಗೊತ್ತಾ, ಈ ಎಕ್ಸ್ಪೆಕ್ಟೇಷನ್ ಕಮ್ಮಿ ಮಾಡ್ಕೊಳ್ಳಿ. ಈಗ 50 kg ಯಾಕೆ ಇಟ್ಕೊತೀರಿ, 5 kg ಬರುತ್ತೆ ಅನ್ಕೊಳ್ಳಿ, ನೀವು ಪ್ರಯಾಸ ಪಡಬೇಡಿ ಅಷ್ಟೇ. ಹಾಂ, ಆರಾಮಾಗಿರಿ. 50 kgಗೆ ನೀವು ಎಷ್ಟು ಪ್ರಯಾಸ ಪಡಬೇಕು? ಹಾಂ. ಸರ್ ಸಪೋಟ. ಸರ್ ಸಪೋಟದ್ದು ವಿಶೇಷತೆ ಏನು ಗೊತ್ತಾ, ಅಪ್ ಟು 4 to 5 yearsವರೆಗೆ ಅದು ಡೆವಲಪೇ ಆಗಲ್ಲ. ಗಿಡ ಲೈಟಾಗಿ ಡೆವಲಪ್ ಆಗುತ್ತೆ. 5 ವರ್ಷ 6ನೇ ವರ್ಷ 7ನೇ ವರ್ಷ ಆದಮೇಲೆ ಅದು ಸ್ಪ್ರೆಡಿಂಗ್ ಕೊಡೋದು. ಆ ಕಡೆದೆಲ್ಲ ಜಾಯ್ಕಾಯಿ ಇದೆ. 2 ತೆಂಗು ಮಧ್ಯೆ 5 ಅಡಿಕೆ ಬರುತ್ತೆ, ಆಯಿತಾ. ಅದ್ರ ಮಧ್ಯದಲ್ಲಿ ಜಾಗ ಏನು ಖಾಲಿ ಇದೆ, ಅಲ್ಲಿ ಜಾಯ್ಕಾಯಿ ಇದೆ ಮತ್ತು ಎರಳಿಕಾಯಿ ಇದೆ, ಪ್ಲಸ್ ಕಾಫಿ ಇದೆ. ಹೌದು, ನಾವು ಅಡಾಪ್ಟ್ ಮಾಡ್ಕೊಂಡಿರೋದು.
ಇದು ನೋಡಿ ಇವೆರಡು ಟ್ರಂಚು. ಫ್ರೆಂಚ್ ಇದೆಯಾ? ನಾನೇ ಟ್ರಂಚ್ ಹೊಡಿಸಿರೋದು. ಓಕೆ ಓಕೆ ಓಕೆ. ಊರಿಂದ ಇದು ನಂದು ತೋಟ ಡೌನಲ್ಲಿದೆ, ಊರು ಮೇಲ್ಗಡೆ ಇದೆ. ಅಲ್ಲೆಲ್ಲ ಗಂಜಲದ ನೀರು ಬರುತ್ತೆ. ಇಲ್ಲೊಂದು ಡೆಕ್ ಇದೆ, ಇಲ್ಲಿ ಬಂದು ಕವರ್ ಆಗುತ್ತೆ. ಓಕೆ, ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಹಾಂ, ಓಕೆ. ಇಲ್ಲಿ ಬನ್ನಿ ತೋರಿಸ್ತೀನಿ. ಎಸ್, ಇಲ್ಲಿ ನೀರು ಬಂದು ಇಲ್ಲಿ ಕೂರುತ್ತೆ. ಎಸ್, ಇಲ್ಲಿ ಸ್ಲರಿ. ಎಲ್ಲ ನ್ಯಾಚುರಲ್ ಆಗಿ ಮಾಡ್ಕೊಂಡು. ಯಾವುದು ಗಂಜಲದ್ದು ಸಗಣಿದು ಎಲ್ಲ ಸ್ಲರಿ ಬಂದು ಇಲ್ಲಿರುತ್ತೆ. ಮಳೆ ಜಾಸ್ತಿ ಆದಾಗ ಇಲ್ಲಿ ಹರಿದ್ಬಿಟ್ಟು ಅಲ್ಲಿಗೆ ಬರುತ್ತೆ. ಇಲ್ಲಿ ಜಾಸ್ತಿ ನನಗೆ ಕಾನ್ಸಂಟ್ರೇಷನ್ ಆಯಿತು ಅಂದರೆ ಬೋರ್ವೆಲ್ ಪೈಪ್ನ ಇಲ್ಲಿ ತಿರುಗಿಸ್ಬಿಟ್ರೆ ಇದ್ರ ಸ್ಲರಿ ಎಲ್ಲ ಬಂದು ಇಲ್ಲಿ ಕವರ್ ಆಗುತ್ತೆ ಸರ್. ಪ್ಲಸ್ ಇಲ್ಲಿ ಎರಡು ತುಂಬ್ಕೊಂಡ್ರೆ ಈ ಕಡೆ ಈ ಪೋರ್ಷನ್ ಎಲ್ಲ ಏನಾಗುತ್ತೆ, ಮಾಯಿಶ್ಚರೈಸ್ ಪೂರ್ತಿ ಕವರ್ ಆಗುತ್ತೆ. ನೀವು ಗಿಡಗಳಿಗೆ ಬಿಡಬೇಕು ಅನ್ನೋದೇನಿಲ್ಲ. ಓಕೆ ಓಕೆ, ಗುಡ್ ಕಾನ್ಸೆಪ್ಟ್. ಎಸ್, ಇದು ಹೆಂಗೆ ಅಂದರೆ ಇಂಟರ್ನಲ್ ವಾಟರ್ನ ನಾವು ರೀಸ್ಟೋರ್ ಮಾಡ್ದಂಗೆ, ಪ್ಲಸ್ ಅಡಿಷನಲ್ ಆಗಿ ಮೆನ್ಯೂರ್. ಮೆನೂರು ಸಿಕ್ತು. ಫ್ರೀ ಆಫ್ ಮೆನ್ಯೂರು, ಪ್ಲಸ್ ಗಿಡಗಳಿಗೆಲ್ಲ ಒಂದು ಮಾಯಿಶ್ಚರೈಸ್ ಒಳಗಡೆ ಭೂಮಿ ಲೆವೆಲ್ ಕವರ್ ಆಗುತ್ತೆ. ನೀರು ನಿರ್ವಹಣೆ ಹೇಗೆ ಮಾಡ್ತೀರಾ ಸರ್? ಸರ್, ನೀರಿನ ನಿರ್ವಹಣೆ ನನಗೆ ನನ್ನ ನಾಲೆಡ್ಜ್ ಏನಿದೆ ಅದ್ರ ಪ್ರಕಾರ ಎಲ್ಲ ಕಡೆಗೂ ತೆಂಗು ಲೈನ್ ಎಲ್ಲಿದೆ ಅಲ್ಲೆಲ್ಲ ಡ್ರಿಪ್ ಹೇಳ್ಕೊಂಡಿದ್ದೀನಿ. ತೆಂಗು ಲೈನ್ ಎಲ್ಲಿ ಬರುತ್ತೆ ಅಲ್ಲೆಲ್ಲ ಪೂರ್ತಿ ಡ್ರಿಪ್ ಇದೆ. ಮತ್ತು ಅಲ್ಲಲ್ಲಿ ಸ್ಪ್ರಿಂಕ್ಲರ್ಗಳಿದೆ, ಸ್ಪ್ರಿಂಕ್ಲರ್ ಕೂಡ ಇದೆ, ಡ್ರಿಪ್ ಕೂಡ ಡ್ರಿಪ್ಪು ಇದೆ. ಮತ್ತು ನೋಡಿ ಈ ಕಾನ್ಸೆಪ್ಟ್ ನೋಡಿ, ಬನ್ನಿ. ನಿಮಗೆ ಒಂದೆಲಗದ ಒಂದು ಮಲ್ಚಿಂಗು, ಓಕೆ. ಒನ್ಸ್ ಅಗೇನ್ ಇದು ಗೆಣಸು ಒಂದು ಮಲ್ಚಿಂಗು, ಅವೆರಡೂ ಜೀವಂತವಾಗಿರೋ ಮಲ್ಚಿಂಗ್ಗಳು. ಓಕೆ, ಲೈವ್ ಮಲ್ಚಿಂಗ್ಗಳು. ಇದು ಡ್ರೈ ಮಲ್ಚಿಂಗ್. ಡ್ರೈ ಮಲ್ಚಿಂಗ್ ಅಂದ್ರೆ ಒಣ Yes. ಇವನ್ನ ಹಾಕೊಂಡ್ರದ ಇದೆಲ್ಲ. ಓ, ಸೂಪರ್ ಕಾನ್ಸೆಪ್ಟ್ ಸರ್ ಇದೆಲ್ಲ. ಇದು ಇನ್ನೂ ಚಂದ ಅಲ್ವಾ? ಗೊಬ್ಬರನೂ ಆಗುತ್ತೆ. ಒಂದು ಇದನ್ನೇನು ಗೊತ್ತಾ, ಈಗ ಮುಂಗಾರು ಮಳೆ ಬೀಳೋದಕ್ಕಿಂತ ಮೊದಲು ಈ ಮಲ್ಚಿಂಗ್ ಪೂರ್ತಿ ಹಾಕಿರ್ತೀನಿ ಒಂದು ಕಡೆಗೆ, ಎಷ್ಟು ಸಾಧ್ಯ ಅಷ್ಟು. ನನಗೆ ಆಮೇಲೆ ಟಾರ್ಗೆಟ್ ಇಟ್ಕೋಬಾರ್ದು, ಇದೆಲ್ಲ ಪೂರ್ತಿ ತೋಟಕ್ಕೆ ಪೂರ್ತಿ ನಾನು ಈ ಮಲ್ಚಿಂಗ್ ಹಾಕ್ಬಿಡ್ಬೇಕು ಆ ಕಾನ್ಸೆಪ್ಟ್ ಇರಬಾರ್ದು. ನಿಮ್ಗೆ ಎಷ್ಟು ಸಾಧ್ಯ ಅದನ್ನು ನೀಟಾಗಿ ಮಾಡ್ಕೊಳ್ಳಿ. ಇದ್ರ ಮೇಲೆ ಸರ್, ಮುಂಗಾರು ಮಳೆ 1, 2 ಮಳೆ 3 ಮಳೆ ಬಿದ್ದ ನಂತರ ಇದೇನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಹಸಿ ಹಿಡಿಯುತ್ತೆ, ಅಂದರೆ ಮಾಯಿಶ್ಚರೈಸ್ ಹಿಡಿಯುತ್ತೆ. ಆ ಟೈಮಲ್ಲಿ ಇದು ಫಾರ್ ಎಕ್ಸಾಂಪಲ್ ಈ ಒಂದು ಪೋರ್ಷನ್ಗೆ 5 kg ಬೆಲ್ಲದ ಪೌಡ್ರು, ಹಾಕೊಂಡು ಬಂದ್ಬಿಡೋದಾ? 5 kg ಬೆಲ್ಲದ ಪೌಡ್ರನ್ನ ಗೊಬ್ಬರ ಇರ್ತಂಗೆ ಎರಚ್ಬಿಡೋದು. ಓಕೆ. ನಂತರ ಬೆಲ್ಲದ ಪೌಡ್ರ್ ಆದಮೇಲೆ 2 kg ಸಾಲ್ಟು, ಸಾಲ್ಟ್, ಉಪ್ಪು. ಆಯಿತಾ, 1/4 kg ಸುಣ್ಣನ ಇದು ಅಂದರೆ ಫ್ರೆಶ್ ಸುಣ್ಣ ಅಲ್ಲ, ಅದು ಸ್ವಲ್ಪ ನೀರು ಹಾಕಿ ಇದು ಮಾಡಿ ಡೈಲ್ಯೂಟ್ ಮಾಡಿ ಇದ್ರ ಮೇಲೆ ಎರಚ್ಬಿಡೋದು. ಏನು ಕಾರಣ ಅದನ್ನೆಲ್ಲ ಹಾಕೋದು? ಅದನ್ನೆಲ್ಲ ಏನು ಕಾರಣ ಅಂದರೆ ಬೆಲ್ಲ ಮತ್ತು ಸಾಲ್ಟು. ಈಗ ನಾವು ORS ಪೌಡರ್ ತಗೋತೀವಿ, ಅದ್ರಲ್ಲಿ ಏನಿರುತ್ತೆ, ಸ್ವೀಟ್ ಆ್ಯಂಡ್ ಸಾಲ್ಟ್. ಎರಡು ಇರ್ತದೆ. ಎಸ್ ಅಲ್ವಾ? ಮನುಷ್ಯನಿಗೆ ಹೆಂಗೆ ಸ್ವೀಟ್ ಆ್ಯಂಡ್ ಸಾಲ್ಟ್ ಅವಶ್ಯಕತೆ ಇದೆ, ಗಿಡಗಳಿಗೂ ಸ್ವೀಟ್ ಆ್ಯಂಡ್ ಸಾಲ್ಟ್ ಬೇಕು. ಪ್ಲಸ್ ಇಲ್ಲಿರೋ ಅರ್ಥವರ್ಮ್ಸ್ ರೈಸಿಂಗ್ ಆಗಬೇಕಲ್ಲ, ಅದಕ್ಕೂ ಕೂಡ ಓನ್ಲಿ ಸ್ವೀಟ್ ಬೇಡ, ಸ್ವೀಟ್ ಆ್ಯಂಡ್ ಸಾಲ್ಟ್ ಎರಡು ಬೇಕು. ಹೌದು. ಮತ್ತು ಸುಣ್ಣ ಕ್ಯಾಲ್ಶಿಯಮ್ಮು ಆಗುತ್ತೆ. ಇದ್ರ ಮೇಲೆ ಎರಚ್ದಾಗ ಏನಾಗುತ್ತೆ, ಇದನ್ನು ಲೈಟಾಗಿ ಬರ್ನ್ ಮಾಡುತ್ತೆ, ಓವರ್ ಆಗಲ್ಲ, ಲೈಟಾಗಿ ಬರ್ನ್ ಮಾಡುತ್ತೆ. ಬರ್ನ್ ಆದಾಗ ಅದು ಸ್ವಲ್ಪ ಹೇಗೆ ಈ ಮಳೆಯಲ್ಲಿ ನೆಂದಿರೋದಕ್ಕೂ ಸುಣ್ಣದಲ್ಲಿ ಬೆಂದಿರೋದಕ್ಕೂ ಒಳ್ಳೆ ಒಂಥರ ಫುಡ್ ಥರ ಆಗುತ್ತೆ. ಎರೆಹುಳ ಅದನ್ನು ತಿಂತವೆ, ಒಳ್ಳೆ ಗೊಬ್ಬರ ಆಗುತ್ತೆ. ನಿಮಗೆ 6 ತಿಂಗಳಲ್ಲಿ ಇಲ್ಲೇನೂ ಇರಲ್ಲ ಇಲ್ಲಿ. ಹೌದು, ಸಮಗ್ರ ಕೃಷಿ ನಿಮ್ಗೆ ಎಷ್ಟು ಹೌದು. ನೀವು ಟಾರ್ಗೆಟೆಡ್ ಇಟ್ಕೊಂಡು ನೀವು ತೋಟ ಮಾಡೋಕ್ಕಾಗಲ್ಲ. ನಾನು ಈ ತೋಟಕ್ಕೆ 100 ತೆಂಗು ನೆಡಬೇಕು, 500 ಅಡಿಕೆ ನೆಡಬೇಕು. ನಿಮ್ಗೆ ಎಲ್ಲಿ ಅವಶ್ಯಕತೆ ಇರುತ್ತೆ, ಎಲ್ಲಿ ಇದನ್ನು ಹಾಕ್ಬೋದು ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತೆ, ಅಲ್ಲಿ ತಿಳ್ಕೋಬೇಕು. ಪ್ಲಸ್ ನೀವು ಗಿಡ ತಂದು ನೆಡೋದಕ್ಕಿಂತ ಮೊದಲು ಸರ್, ಯಾವುದೋ ಒಂದು ತೋಟದ ಗಿಡ ನೋಡ್ತೀರಿ, ಆ ಗಿಡ ಅದರ ಸ್ಟ್ರಕ್ಚರ್ ಏನು, ಅದರದ್ದು ಮಾರ್ಕೆಟಿಂಗ್ ಏನು, ಅದು ಹೆಂಗೆ ಬೆಳೆಯುತ್ತೆ, ಅದಕ್ಕೆ ಏನು ಬರುತ್ತೆ, ಅದೆಲ್ಲ ತಿಳ್ಕೊಂಡು ಮಾಡಿದಾಗ ರೈತ ಫೇಲ್ಯೂರ್ ಆಗಲ್ಲ. ಮೊದಲೇ ಮೂಲವಾಗಿ ಅದನ್ನ ಸ್ಕೆಚ್ ಮಾಡ್ಬೇಕು ನಾವು. ಹೌದು. ಮತ್ತು ನೀವು ಒಬ್ಬ ಬೆಳೆಗಾರನ ಹತ್ರ ನೀವೊಂದು ಗಿಡ ತಗೊಳೋದಕ್ಕೂ ನರ್ಸರಿ ಗಿಡ ತಗೊಳೋದಕ್ಕೆ ವ್ಯತ್ಯಾಸ ಹೇಳ್ತೀನಿ ಕೇಳಿ. ಬೆಳೆಗಾರನಿಗೆ ಅದು ಗಿಡ ಹೆಂಗೆ ಬರುತ್ತೆ ಅಂತ ಗೊತ್ತು, ಅದಕ್ಕೆ ಏನು ಗೊಬ್ಬರ ಹಾಕಬೇಕು ಅಂತ ಗೊತ್ತು, ಹೆಂಗೆ ಬೆಳೀತಿ ಅಂತ ಗೊತ್ತು. ನರ್ಸರಿ ಅವನಿಗೆ ಟಾರ್ಗೆಟೆಡ್ ಏನು, ಎಸ್, ಅವ್ನಿಗೆ ಗೊತ್ತಿರಲ್ಲ. ನೀವು ಏನು ಕೇಳಿದ್ರು ನಾನು ಆನ್ಸರ್ ಹೇಳ್ತಾನೆ ಅಷ್ಟೇ. ನರ್ಸರಿಲಿ ನೀವು ಗಿಡ ಚೂಸ್ ಮಾಡ್ತೀರಲ್ಲ, ಒಬ್ಬ ಅನುಭವಿ ರೈತನ ಕರ್ಕೊಂಡೇ ಹೋಗ್ಬೇಕು, ಅವನಿಗೆ ಗೊತ್ತಾಗುತ್ತೆ. ಅವನು ಈಗ ನರ್ಸರಿ ಗಿಡ ಎತ್ಕೊಟ್ಟಂಗೆ ನೀವು ತಂದು ತರೋಕ್ಕಾಗಲ್ಲ. ಅದ್ರ ಯೆಲ್ಲೋಯಿಶ್ ಇರಬಾರ್ದು, ಮತ್ತು ಸ್ಟೆಮ್ ಗಟ್ಟಿ ಇರಬೇಕು, ಮತ್ತು ಸ್ಟೆಮ್ ಈ ರೀತಿ ಡ್ಯಾಮೇಜ್ ಆಗಿರಬಾರ್ದು. ಇವೆಲ್ಲ ಕಾನ್ಸೆಪ್ಟ್ ಇರುತ್ತೆ ಸರ್ ಗಿಡಗಳದ್ದು ತರಬೇಕಾದ್ರೆ. ಹೌದು ನೋಡ್ಕೊಂಡು ಹೋಗ್ಬೇಕು ಸರ್. ಶೋಕಿಗೆ ಖುಷಿಗೆ ನೀವು ದುಡ್ಡು ಕೊಡ್ತೀರಿ, ಅವ್ನು ಗಿಡ ಕೊಡ್ತಾನೆ, ಆ ಲೆಕ್ಕಲ್ಲ. ಆಮೇಲೆ ಇದು ಹೈಬ್ರಿಡ್ ಬರುತ್ತೆ, ಯಾವುದು
ಮಲಯನ್ಸಿ ಅದು ಇದು ಯಾವ್ದೋ ಹೇಳ್ತಾರೆ. ಅವೆಲ್ಲ ನಮ್ಗೆ ವರ್ಕೌಟ್ ಆಗಲ್ಲ ಸರ್. ನಮ್ಮ ಮಣ್ಣಿಗೆ ನಮ್ಮ ವಾತಾವರಣಕ್ಕೆ ಅದನ್ನು ಈಗ ಈ ವಾತಾವರಣಕ್ಕೆ ಕೇರ್ಪೇಟೆ ವಾತಾವರಣಕ್ಕೆ ಅಡಿಕೆ ನಮ್ಮ ಬೆಳೆ ಅಲ್ಲ. ಕಾಲದಿಂದ ಸಾಂಪ್ರದಾಯಿಕವಾಗಿ ಬೆಳಿತಿದ್ರು. ಏನಕ್ಕೆ ಬೆಳಿತಿದ್ರು ಅಂದರೆ ಅಡಿಕೆ ಬೆಳಿತಿದ್ರು, ಅದಕ್ಕೆ ವಿಳ್ಯದೆಲೆ ಸುತ್ತೋಕ್ಕೋಸ್ಕರ ಅಡಿಕೆ ಬೆಳಿತಿದ್ರು, ಏನೋ ಬಂದಷ್ಟು ಬರಲಿ ಅನ್ಕೊಂಡು ಬಂದಷ್ಟು ಬರಲಿ ಅಂತ. ಅವ್ರು ಹೆಂಗೆ ಮಾಡ್ತಿದ್ರು, ಹಿಂಗೆ ಇಲ್ಲೊಂದು ಒಂದು ವಿಳ್ಯದೆಲೆ ಹಾಕೋದು, ಅಲ್ಲಿಂದ ಎಳೆದು ಸೇರಿಸ್ಕೊಳ್ಳೋದು, ಈ ರೀತಿ ಮಾಡ್ತಿದ್ರು. ಆಮೇಲೆ ಸ್ವಲ್ಪ ಒಗ್ತು, ಈ ಭೂಮಿಗೆ ಈ ಅಟ್ಮಾಸ್ಫಿಯರ್ಗೆ ಹೋಗ್ತು. ಈಗ ಅಡಿಕೆ ಶುರುವಾಯಿತು ಸರ್. ಈಗ ರೋಗಗಳು ಅಂತ ಬಂದಾಗ ಏನೇನೆಲ್ಲ ಬರ್ತವೆ ಸರ್ ಏನ್ ಮಾಡ್ತೀರಾ? ಸರ್ ಇಲ್ಲಿ ಕೇಳಿ ಸರ್, ರೋಗಗಳು ಬಂದೇ ಬರುತ್ತೆ, ರೋಗಗಳು ಬರೋದೇ ಇಲ್ಲ ಅಂತಲ್ಲ. ಈಗ ನಿಮಗೆ ಗೊತ್ತಿಲ್ಲ, ಈಗ ನನಗೆ ಗೊತ್ತು, ಈ ಗಿಡದಲ್ಲಿ ರೋಗ ಇದೆ ಇದರಲ್ಲಿ. ಹಾಂ ನೋಡಿ, ಹಿಂಗೆ ಇಲ್ಲಿ ಬ್ಲಾಕ್ ಆಗಿರಬಾರ್ದು, ಹಾಂ ಹಿಂಗೆ ಇದಾಗಿರಬಾರ್ದು, ಆಯಿತಾ? ಇವೆಲ್ಲ ಏನು ಅಂದರೆ ನ್ಯಾಚುರಲಾಗಿ ಅದೇ ಬರುತ್ತೆ, ನ್ಯಾಚುರಲಾಗಿ ಅದೇ ಹೋಗುತ್ತೆ. ನೀವು ಎಷ್ಟು ಇದಕ್ಕೆ ಔಷಧಿ ಹೊಡಿತೀವಿ, ಅದು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ ಸರ್. ಭೂಮಿ ಹಾಳಾಗುತ್ತೆ, ನಮ್ಮ ಬೆಳೆ 100% ಸರ್. ಬರಲಿ ಬಿಡಿ, ಹೋದಷ್ಟು ಹೋಗಲಿ, ಬಂದಷ್ಟು ಬರಲಿ, ಬರ್ತಾನೆ ಇರುತ್ತೆ, ಆಯಿತಾ? ಏಕೆಂದರೆ ಮಣ್ಣಿಗೆ ನಾವು ಯಾವಾಗ ಈ ಇಂಗ್ಲೀಷ್ ಗೊಬ್ಬರ ಹಾಕಿ ಗಿಡ ಆ ಟೈಮ್ಗೆ ಚೆನ್ನಾಗಿ ಬರುತ್ತೆ, ಈ ಬೆಳೆ ಚೆನ್ನಾಗಿ ಬರುತ್ತೆ. ಆಮೇಲೆ ಕ್ರಮೇಣ ಮಣ್ಣು ಏನಾಗುತ್ತೆ, ಒಂಥರ ಕಲ್ ಥರ ಆಗುತ್ತೆ. ಕಳ್ಕೊಳ್ಳುತ್ತೆ ಅದ್ರದ್ದು. ಹೌದು. ಈಗ ತೋಟಗಾರಿಕೆ ಇಲಾಖೆಯವರು ಒಂದು ಬುಲೆಟಿನ್ ರಿಲೀಸ್ ಮಾಡಿದ್ರು, ತೆಂಗು ಎಲ್ಲ ಈ ರೀತಿ ಕಜ್ಜಿ ಬರ್ತಾ ಇದೆಯಲ್ಲ, ಇದಕ್ಕೆ ಏನು ಅಂತ. ಅವ್ರು ಏನು ಹೇಳಿದ್ರು ಗೊತ್ತಾ ಸರ್? ಸಾಂಪ್ರದಾಯಿಕವಾಗಿ ಏನು ಬೆಳೀತಿದ್ರು ಇದಕ್ಕೆ ಬನ್ನಿ, ತಿಪ್ಪೆ ಗೊಬ್ಬರ ಹಾಕಿ, ತಿಪ್ಪೆ ಗೊಬ್ಬರ ಹಾಕಿ, ಅದಕ್ಕಿಂತ ಹೆಚ್ಚಾಗಿ ನೀವು ಟ್ರೈಕೋಡರ್ಮಾ ಸುಡೋಮನಸ್ ಮಿಕ್ಸ್ ಮಾಡಿ, ಮಲ್ಚಿಂಗ್ ಮಾಡಿ, ಆಮೇಲೆ ಕೆರೆ ಮಣ್ಣು ಗೋಡು ಒಡಿಸಿ, ಚೆನ್ನಾಗಿರುತ್ತೆ ಅಂದರು. ಹೌದು. ಯಾಕೆ ಹೇಳಿದ್ರೆ ಹೇಳಿ, ಅವ್ರು ಯಾವುದೇ ಔಷಧಿ ಪ್ರಯೋಗ ಮಾಡಿದ್ರು ಕಂಟ್ರೋಲ್ ಆಗಲಿಲ್ಲ. ಅದಕ್ಕೆ ಅವ್ರೇನು ಮಾಡಿದ್ರು, ಬೇಸಿಕ್ ಹಳೆ ಕಾಲದಲ್ಲಿ ಇರಲಿಲ್ಲ, ಅವ್ರೇನು ಮಾಡ್ತಿದ್ರು, ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ರು. ಹಾಗೆ ಸಾಂಪ್ರದಾಯಿಕ ಬೆಳೆಗೆ ಬನ್ನಿ, ತೆಂಗು ನೀವು ಉಳಿಸ್ಕೋಬೇಕಾದ್ರೆ ಅಂತ ಹೇಳಿದ್ರು, ಆಯಿತಾ? ಸರ್, 1.5 ಎಕರೆಯಲ್ಲಿ ಇದರಲ್ಲಿ 52 ತೆಂಗಿದೆ ಸರ್. 52 ತೆಂಗಿದೆ, ನಿಯರ್ಲಿ 500 ಅರೆಕಾಯಿ ಇದೆ, 30 ಜಾಯ್ಕಾಯಿ ಇದೆ. ಮೇನ್ ಕ್ರಾಪ್ ತಗೊಂಡ್ರೆ ಅಷ್ಟು. ಇನ್ನು ಬಾರ್ಡ್ರಲ್ಲೆಲ್ಲ ಪೆಪ್ಪರ್ ಇದೆ. ಇನ್ನು ಸಾಮಾನ್ಯ ನೀವೇನು ಹಣ್ಣಿನ ಗಿಡ ಕೇಳ್ತೀರಿ, ಎಲ್ಲ ಹಣ್ಣಿನ ಗಿಡಗಳಿದೆ. ಹೌದು, ಮನೆ ತಿನ್ನೋಕ್ಕೋಸ್ಕರ ಪಕ್ಷಿಗಳು ತಿನ್ಕೊಳ್ತವೆ, ಉಳ್ಕೊಳ್ಳುತ್ತೆ. ಎಸ್, ಪಕ್ಷಿಗಳಿಂದ ನಮ್ಗೆ ಏನು ಉಪಯೋಗ ಅಂದರೆ, ಮೊದಲನೇದು ಬೀಜ ಪ್ರಸಾರ. ಈ ತೋಟದಲ್ಲಿ ಸುಮಾರು ನನ್ನ ಪ್ರಕಾರ 100 ಗಿಡನೇ ಸೀಬೆ ಇರಬೇಕು ಸರ್. ಅದರಲ್ಲಿ ನಾವು ಒಂದು ನೆಟ್ಟಿದ್ದಲ್ಲ, ಎಲ್ಲ ಅವೇ ಬಿಟ್ಟದು ಪ್ರಸಾರ ಮಾಡುತ್ತೆ. ಪ್ಲಸ್ ಪಕ್ಷಿಗಳು ಏನು ಗೊತ್ತಾ ಸರ್, ಬೀಯಿಂಗ್ ಎ ವೆರಿ ಗುಡ್ ಸೈಂಟಿಸ್ಟ್, ಬರ್ಡ್ಸು ಒಂದು ಗಿಡದಲ್ಲಿ ಹಣ್ಣು ತಿನ್ನಬೇಕಾದ್ರೆ ಚೆನ್ನಾಗಿರೋದನ್ನ, ಉತ್ಕೃಷ್ಟವಾಗಿರೋದನ್ನ, ಸ್ವೀಟ್ ಆಗಿರೋದನ್ನ ನೋಡೇ ತಿನ್ನುತ್ತೆ, ಇಕ್ಕೆ ಹಾಕುತ್ತೆ, ಬೀಜ ಪ್ರಸಾರ ಆಗುತ್ತೆ, ಆ ಗಿಡ ಉತ್ಕೃಷ್ಟವಾಗಿ ಬೆಳೆಯುತ್ತೆ. ನೀವು ಹೇಗೆ ತೋಟಗಾರಿಕೆ ಮಾಡಬೇಕು ಅಂತ ಸರ್? ತೋಟಗಾರಿಕೆ ಮಾಡಬೇಕು 2009 ನನ್ನ ಫಾದರ್ ಎಕ್ಸ್ಪೈರ್ ಆದಮೇಲೆ ನಾನು ಮೈಸೂರಲ್ಲಿ ವರ್ಕ್ ಮಾಡ್ಕೊಂಡಿದ್ದೆ. ಆಮೇಲೆ ನೋಡೋಣ, ಏನಾದರೂ ಒಂದು ಪ್ರಯತ್ನ ಮಾಡ್ಬೋದಾ ಹೌದು ಇದಕ್ಕೆ. ಮತ್ತು ನಮಗೆ ಮೊದಲಿಂದ ಸ್ವಲ್ಪ ಕೃಷಿ ಬಗ್ಗೆ ಒಲವಿತ್ತು. ಒಂದು ಸಲ ಮೈಸೂರಲ್ಲಿ ಸುಭಾಷ್ ಪಾಳೇಕರ್ದು ಕಾರ್ಯಾಗಾರ ಇತ್ತು, ಒನ್ ಡೇ ಹೋಗಿ ಅಟೆಂಡ್ ಮಾಡಿದೆ. ಸ್ವಪ್ನ ಬುಕ್ಕಲ್ಲಿ ಹೋಗಿ ಬುಕ್ ತಗೊಂಡೆ. ಹಾಂ ಸರ್, ಆ ಬುಕ್ಕು ನೈಸರ್ಗಿಕ ಕೃಷಿ ಬುಕ್ ಓದಿದ್ರೆ ಮೋಸ್ಟ್ಲಿ ನೀವು ಓದಿರ್ಬೋದು, ನೋಡಿರ್ಬೋದು ಅನ್ಸುತ್ತೆ ಸರ್. ನಿಜವಾಗ್ಲೂ ಕೃಷಿ ಬಗ್ಗೆ ಸ್ವಲ್ಪ ಮಟ್ಟಿಗೆ ಒಲವಿರೋನು ನಿಜವಾಗ್ಲೂ ಹುಚ್ಚಾಗ್ಬಿಡ್ತಾನೆ. 5 ಲೇಯರ್ ಸಿಸ್ಟಮ್ಮು, ಒಂದು ಹಸುವಿನಲ್ಲಿ 22 ಎಕರೆ ಜಮೀನು ಹೆಂಗೆ ಮೇಂಟೈನ್ ಮಾಡ್ಬೋದು, ಬರೀ ಜೀವಾಮೃತ, ಕಳೆ ತೆಗಿಬೇಡಿ, ಈ ಕಾನ್ಸೆಪ್ಟು ಅದ್ಭುತ. ಹೌದು ಸರ್, ಹೌದು ಸರ್. ಆ ಮನುಷ್ಯ ಪ್ರತಿಯೊಂದು ಪ್ರಾಣಿಗಳ ಇಕ್ಕೆನೂ ಟ್ರಯಲ್ ನೋಡಿದ್ದಾರೆ. ಈವನ್ ಮನುಷ್ಯಂದು ಸಹ ಅದನ್ನು ಟ್ರಯಲ್ ನೋಡಿದ್ದಾರೆ. ಅದಕ್ಕೆ ಕೊನೆಗೆ ಅವ್ರು ಸಿಕ್ಕಿದ್ದೇನು, ದೇಸಿ ಹಸು, ದೇಸಿ ಎಮ್ಮೆ.